ನಿನ್ನೆ ರಾತ್ರಿಯಿಂದಾನೇ ಶರಣಬಸಪ್ಪ ಅಪ್ಪ ಅಂತಿಮ ದರ್ಶನ ಆರಂಭ ಆಗಿದೆ. ಶಿವಾನುಭವ ಮಂಟಪದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 2:30 ಕೂಡ ಅಂತಿಮ ದರ್ಶನ ಪಡೆಯೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಪೀಠಾಧಿಪತಿಗಳ ಐಕ್ಯ ಸ್ಥಳದಲ್ಲಿ ಅಂತಿಮ ಸಂಸ್ಕಾರ ನಡೆಯುತ್ತೆ. ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ವಿಧಿವಿಧಾನಗಳನ್ನು ಕೂಡ ನಡೆಸಲಾಗುತ್ತೆ ಅನ್ನುವಂತಹ ಮಾಹಿತಿ. ನಿನ್ನೆ ರಾತ್ರಿಯಿಂದಲೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಅನೇಕರು ಆಗಮಿಸಿ ಅಂತಿಮ ದರ್ಶನವನ್ನ ಕೂಡ ಪಡೀತಾ ಇದ್ದಾರೆ. ಅಂತಿಮ ದರ್ಶನಕ್ಕೆ ಒಂದು ಕಡೆಯಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಜೊತೆಯಲ್ಲಿ ಅಂತಿಮ ವಿಧಿವಿಧಾನಗಳಿಗೂ ಕೂಡ ಅಲ್ಲಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇರೋದು. ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ವಿಧಿವಿಧಾನಗಳನ್ನ ನಡೆಸಲಾಗುತ್ತೆ. ಪೀಠಾಧಿಪತಿಗಳ ಐಕ್ಯ ಸ್ಥಳದಲ್ಲಿ ಅಂತಿಮ ಸಂಸ್ಕಾರವನ್ನ ನಡೆಸಲಾಗುತ್ತೆ ಅನ್ನುವಂತಹ ಮಾಹಿತಿಯನ್ನ ಈಗಾಗಲೇ ನೀಡಲಾಗಿದೆ. ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 2:30 ಕೂಡ ಅಂತಿಮ ದರ್ಶನಕ್ಕೆ ಈಗ ವ್ಯವಸ್ಥೆಯನ್ನ ಮಾಡಲಾಗಿದೆ. ಶರಣರ ನಾಡು ಕಲಬುರಗಿಯ ಮಹಾದಾಸೋಹಿ ಶ್ರೀ ಶರಣಬಸಪ್ಪ ಅಪ್ಪ ಲಿಂಗೈಕ್ಯರಾಗಿದ್ದಾರೆ. 90 ವರ್ಷದ ಶರಣಬಸಪ್ಪ ಅಪ್ಪ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಅನಂತರ ಅವರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇತ್ತು. ಅನಂತರ ಮಠಕ್ಕೂ ಕೂಡ ಶಿಫ್ಟ್ ಮಾಡಿದ್ರು. ವಯೋಸಹಜ ಕಾಯಿಲೆಯಿಂದ ನ್ಯೂಮೋನಿಯಾ ಚಿಕಿತ್ಸೆಗಾಗಿ ಆಸ್ಪತ್ರೆಗೂ ಕೂಡ ದಾಖಲಾಗಿದ್ರು. ಇದೀಗ ಕೊನೆ ಉಸಿರೆಳೆದಿದ್ದಾರೆ ಅನ್ನುವಂತ ಮಾಹಿತಿ. ಅಂತಿಮ ದರ್ಶನಕ್ಕೆ ಒಂದು ಕಡೆಯಲ್ಲಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇರುವಂತದ್ದನ್ನ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆಯಲ್ಲಿ ಅಂತಿಮ ದರ್ಶನಕ್ಕೆ ಬೆಳಗ್ಗಿನಿಂದಲೂ ಕೂಡ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ. ಬೆಳಗ್ಗೆ 7 ಗಂಟೆಯಿಂದ 2:30 ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ. ಆ ನಂತರದಲ್ಲಿ ಅಂತಿಮ ವಿಧಿವಿಧಾನಗಳು ನಡೆಯುತ್ತೆ. ನಮ್ಮ ನಾಡಿನ ಬಹಳ ದೊಡ್ಡ ಹೆಮ್ಮೆ ಪೂಜ್ಯ ಅಪ್ಪ ಅವರು. ಬಹುಶಃ ಭಾರತದ ಇತಿಹಾಸದ ಚರಿತ್ರೆಯಲ್ಲಿ ಧಾರ್ಮಿಕ ಆಧ್ಯಾತ್ಮಿಕ ಶರಣ ಸಂಸ್ಕೃತಿಯ ಪರಂಪರೆಯಲ್ಲಿ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ಕಳೆದ 45 ವರ್ಷಗಳಿಂದ ಕಲ್ಯಾಣ ಕರ್ನಾಟಕದ ಈ ಭಾಗದಲ್ಲಿ ದಾಸೋಹ ಅನ್ನುವಂಥ ಆ ವಿಶೇಷವಾದ ಶರಣ ಸಂಸ್ಕೃತಿಯ ನುಡಿಗೆ ಒಂದು ಅದ್ಭುತವಾದ ಹೊಸ ಭಾಷ್ಯವನ್ನು ಬರೆದವರು. ಕಾರಣ ಏನು ಅಂದರೆ, ಶಿಕ್ಷಣ ಸಂಸ್ಥೆಗಳನ್ನು ಹುಟ್ಟಾಕುವುದರ ಮೂಲಕ ಇವತ್ತು ಕಲ್ಯಾಣ ಕರ್ನಾಟಕದ ಬಡಬಗ್ಗರ ಬಾಳಿಗೆ, ದೀನ ದುಃಖಿಗಳ ಬಾಳಿಗೆ ಬಹಳ ದೊಡ್ಡ ಸೇವೆಯನ್ನು ಪೂಜ್ಯರು ನೀಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಶರಣರ ಸಂಸ್ಕೃತಿಯನ್ನ ಅವರು ಬೆಳಗುವಂತ ಬಹಳ ದೊಡ್ಡ ಕೆಲಸವನ್ನ ಅಪ್ಪ ಅವರು ಮಾಡಿದ್ದಾರೆ. ಈಗ ಮಠದಲ್ಲಿ ನಿರಂತರ ದಾಸೋಹ ವ್ಯವಸ್ಥೆ ಒಂದ್ ಕಡೆ ಇರುವಂತದ್ದು, ಶಿಕ್ಷಣದಲ್ಲೂ ಸಾಕಷ್ಟು ಕ್ರಾಂತಿ ಮಾಡಿರುವಂತದ್ದು, ಶೈಕ್ಷಣಿಕ ಕ್ರಾಂತಿ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಮಕ್ಕಳಿಗೆ ಶಿಕ್ಷಣ ಕೊಡಿಸುವಂತ ಕೆಲಸ ಆಗಿರುವಂತದ್ದು ಇನ್ನೂ ಕೂಡ ನಿರಂತರವಾಗಿ ನಡೀತಾ ಇರುವಂತದ್ದು. ಅಂದು ಪ್ರಾರಂಭವಾಗಿರುವಂತಹ ಶರಣರ ದಾಸೋಹ ಪರಂಪರೆಯನ್ನ ಮೂಲ ದೊಡ್ಡಪ್ಪ ಅಪ್ಪ ಅವರಿಂದ ಹಿಡಿದುಕೊಂಡು 7 ಜನ ಪೀಠಾಧಿಪತಿಗಳು ಆ ಪರಂಪರೆಯನ್ನು ಬೆಳೆಸ್ತಾನೆ ಬಂದರು. ಅದನ್ನ 8ನೇ ಪೀಠಾಧಿಪತಿಗಳಾಗಿರುವಂತಹ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ಬಹಳ ಉಜ್ವಲ ರೀತಿಯೊಳಗೆ ಬೆಳಗುವಂತೆ ಅವರು ಮಾಡಿದ್ದಾರೆ. ಈ ದಾಸೋಹ ಪರಂಪರೆ ನಿರಂತರ ನಡೆಯುವ ಸಲುವಾಗಿನೇ ಮುಂದಿನ ಉತ್ತರಾಧಿಕಾರಿಯನ್ನಾಗಿ ಪೂಜ್ಯ ತಮ್ಮ ಚಿರಂಜೀವಿಯಾಗಿರುವಂತಹ ದೊಡ್ಡಪ್ಪ ಅಪ್ಪ ಅವರನ್ನ ಈಗಾಗಲೇ 9ನೇ ಪೀಠಾಧಿಪತಿಗಳನ್ನಾಗಿ ಮಾಡಿದ್ದಾರೆ. ಆ ಪರಂಪರೆಗೆ ಪೂಜ್ಯ ತಾಯಿಯವರಾಗಿರುವಂತಹ ಡಾಕ್ಟರ್ ದಾಕ್ಷಾಯಿಣಿ ಎಸ್ ಅಪ್ಪ ಅವರು ಕೂಡ ಬಹಳ ಪ್ರಾಮಾಣಿಕವಾಗಿರುವಂತಹ ಸೇವೆಯಲ್ಲಿ ಆ ನಿನ್ನೆ ರಾತ್ರಿಯಿಂದಾನೇ ಶರಣಬಸಪ್ಪ ಅಪ್ಪ ಅಂತಿಮ ದರ್ಶನ ಆರಂಭ ಆಗಿದೆ. ಶಿವಾನುಭವ ಮಂಟಪದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 2:30 ಕೂಡ ಅಂತಿಮ ದರ್ಶನ ಪಡೆಯೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಪೀಠಾಧಿಪತಿಗಳ ಐಕ್ಯ ಸ್ಥಳದಲ್ಲಿ ಅಂತಿಮ ಸಂಸ್ಕಾರ ನಡೆಯುತ್ತೆ. ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ
ವಿಧಿವಿಧಾನಗಳನ್ನ ಕೂಡ ನಡೆಸಲಾಗುತ್ತೆ ಅನ್ನುವಂತ ಮಾಹಿತಿ. ನಿನ್ನೆ ರಾತ್ರಿಯಿಂದಲೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಅನೇಕರು ಆಗಮಿಸಿ ಅಂತಿಮ ದರ್ಶನವನ್ನ ಕೂಡ ಪಡಿತಾ ಇದ್ದಾರೆ. ಅಂತಿಮ ದರ್ಶನಕ್ಕೆ ಒಂದು ಕಡೆಯಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಜೊತೆಯಲ್ಲಿ ಅಂತಿಮ ವಿಧಿವಿಧಾನಗಳಿಗೂ ಕೂಡ ಅಲ್ಲಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇರೋದು. ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ವಿಧಿವಿಧಾನಗಳನ್ನ ನಡೆಸಲಾಗುತ್ತೆ. ಪೀಠಾಧಿಪತಿಗಳ ಐಕ್ಯ ಸ್ಥಳದಲ್ಲಿ ಅಂತಿಮ ಸಂಸ್ಕಾರವನ್ನ ನಡೆಸಲಾಗುತ್ತೆ ಅನ್ನುವಂತಹ ಮಾಹಿತಿಯನ್ನ ಈಗಾಗಲೇ ನೀಡಲಾಗಿದೆ. ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 2:30ವರೆಗೂ ಕೂಡ ಅಂತಿಮ ದರ್ಶನಕ್ಕೆ ಈಗ ವ್ಯವಸ್ಥೆಯನ್ನ ಮಾಡಲಾಗಿದೆ. ಶರಣರ ನಾಡು ಕಲಬುರಗಿಯ ಮಹಾದಾಸೋಹಿ ಶ್ರೀ ಶರಣಬಸಪ್ಪ ಲಿಂಗೈಕ್ಯರಾಗಿದ್ದಾರೆ. 90 ವರ್ಷದ ಶರಣಬಸಪ್ಪ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಅನಂತರ ಅವರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇತ್ತು. ಅನಂತರ ಮಠಕ್ಕೂ ಕೂಡ ಶಿಫ್ಟ್ ಮಾಡಿದ್ರು. ವಯೋಸಹಜ ಕಾಯಿಲೆಯಿಂದ ನ್ಯೂಮೋನಿಯಾ ಚಿಕಿತ್ಸೆಗಾಗಿ ಆಸ್ಪತ್ರೆಗೂ ಕೂಡ ದಾಖಲಾಗಿದ್ರು. ಇದೀಗ ಕೊನೆ ಉಸಿರೆಳೆದಿದ್ದಾರೆ ಅನ್ನುವಂತ ಮಾಹಿತಿ. ಅಂತಿಮ ದರ್ಶನಕ್ಕೆ ಒಂದು ಕಡೆಯಲ್ಲಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇರುವಂತದ್ದನ್ನ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆಯಲ್ಲಿ ಅಂತಿಮ ದರ್ಶನಕ್ಕೆ ಬೆಳಗ್ಗಿನಿಂದಲೂ ಕೂಡ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ. ಬೆಳಗ್ಗೆ 7 ಗಂಟೆಯಿಂದ 2:30ವರೆಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ. ಆ ನಂತರದಲ್ಲಿ ಅಂತಿಮ ವಿಧಿವಿಧಾನಗಳು ನಡೆಯುತ್ತೆ. ನಮ್ಮ ನಾಡಿನ ಬಹಳ ದೊಡ್ಡ ಹೆಮ್ಮೆ ಪೂಜ್ಯ ಅಪ್ಪ ಅವರು. ಬಹುಶಃ ಭಾರತದ ಇತಿಹಾಸದ ಚರಿತ್ರೆಯಲ್ಲಿ ಧಾರ್ಮಿಕ ಆಧ್ಯಾತ್ಮಿಕ ಶರಣ ಸಂಸ್ಕೃತಿಯ ಪರಂಪರೆಯಲ್ಲಿ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ಕಳೆದ 45 ವರ್ಷಗಳಿಂದ ಕಲ್ಯಾಣ ಕರ್ನಾಟಕದ ಈ ಭಾಗದಲ್ಲಿ ದಾಸೋಹ ಅನ್ನುವಂಥ ಆ ವಿಶೇಷವಾದ ಶರಣ ಸಂಸ್ಕೃತಿಯ ನುಡಿಗೆ ಒಂದು ಅದ್ಭುತವಾದ ಹೊಸ ಭಾಷ್ಯವನ್ನು ಬರೆದವರು. ಕಾರಣ ಏನು ಅಂದರೆ ಶಿಕ್ಷಣ ಸಂಸ್ಥೆಗಳನ್ನು ಹುಟ್ಟಾಕುವುದರ ಮೂಲಕ ಇವತ್ತು ಕಲ್ಯಾಣ ಕರ್ನಾಟಕದ ಬಡಬಗ್ಗರ ಬಾಳಿಗೆ ದೀನ ದುಃಖಿಗಳ ಬಾಳಿಗೆ ಬಹಳ ದೊಡ್ಡ ಸೇವೆಯನ್ನ ಪೂಜ್ಯರು ನೀಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಶರಣರ ಸಂಸ್ಕೃತಿಯನ್ನ ಅವರು ಬೆಳಗುವಂತ ಬಹಳ ದೊಡ್ಡ ಕೆಲಸವನ್ನ ಅಪ್ಪ ಅವರು ಮಾಡಿದ್ದಾರೆ. ಈಗ ಮಠದಲ್ಲಿ ನಿರಂತರ ದಾಸೋಹ ವ್ಯವಸ್ಥೆ ಒಂದ್ ಕಡೆ ಇರುವಂತದ್ದು, ಶಿಕ್ಷಣದಲ್ಲೂ ಸಾಕಷ್ಟು ಕ್ರಾಂತಿ ಮಾಡಿರುವಂತದ್ದು, ಶೈಕ್ಷಣಿಕ ಕ್ರಾಂತಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಮಕ್ಕಳಿಗೆ ಶಿಕ್ಷಣ ಕೊಡಿಸುವಂತ ಕೆಲಸ ಆಗಿರುವಂತದ್ದು ಇನ್ನೂ ಕೂಡ ನಿರಂತರವಾಗಿ ನಡೀತಾ ಇರುವಂತದ್ದು. ಅಂದು ಪ್ರಾರಂಭವಾಗಿರುವಂತಹ ಶರಣರ ದಾಸೋಹ ಪರಂಪರೆಯನ್ನ